ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿರ್ತೀನಿ. ಯಾಕಂದರೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಓಕೆ, ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತ ಹೇಳಿದರೆ, ತಮ್ಮೇಲೆ ನೋಡ್ದಂಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸಂಬಂಧಗಳಲ್ಲಿ ಉಳಿ ಹಿಂಡೋರು ಜೀವನದಲ್ಲಿ ಚೆನ್ನಾಗಿರೋಕ್ಕೆ ಸಾಧ್ಯನಾ ಅಂತ ಹೇಳಿ ಈ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬನ್ನಿ ವಿಚಾರ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮಾತಾಡೋ ವಿಷಯ ತುಂಬ ಸೂಕ್ಷ್ಮವಾಗಿದ್ದು ಪ್ರತಿಯೊಂದು ಕುಟುಂಬದಲ್ಲೂ ಪ್ರತಿಯೊಂದು ಸಂಬಂಧದಲ್ಲೂ ಆಗಾಗ್ಗೆ ಕಾಣಿಸಿಕೊಳ್ಳೋದ ಸಮಸ್ಯೆ ಇದಾಗಿದೆ. ಒಂಥರ ಏನಂತಾರೆ, ರೋಗ ಹತ್ತಿದ್ರೆ ಹೋಗಲ್ವಲ್ಲ, ಆ ರೀತಿ ಇದು. ಅದು ಸಂಬಂಧಗಳಲ್ಲಿ ಉಳಿ ಹಿಂಡೋರು ಇರ್ತಾರಲ್ಲ, ಅಬ್ಬಬ್ಬಬ್ಬ ರಿಯಲಿ ಗ್ರೇಟ್ ಅವರು. ಯಾರೋ ಒಬ್ಬರು ಹೇಳಿದ ಮಾತು, ಯಾರೋ ಒಬ್ಬರು ಹಾಕಿದ ಅನುಮಾನ, ಯಾರೋ ಒಬ್ಬರು ತಂದೊಂದು ತಪ್ಪು ಮಾಹಿತಿ, ಇಷ್ಟೇ ಸಾಕು ಎಷ್ಟೋ ವರ್ಷಗಳಿಂದ ಗಟ್ಟಿಯಾದ ಸಂಬಂಧ ಕ್ಷಣಾರ್ಧದಲ್ಲಿ ಹೊಡೆದೋಗುತ್ತೆ ಅಲ್ವಾ? ಸೊ ಒಂದೇ ಒಂದು ಮಾತು, ಒಂದೇ ಒಂದು ಸುಳ್ಳು, ಒಂದೇ ಒಂದು ಅಸೂಯೆ, ಒಂದೇ ಒಂದು ಹೊಟ್ಟೆ ಉರಿ, ಈ ರೀತಿಗಳು ಇರ್ತಾವಲ್ಲ ಕೆಲವೊಬ್ಬರು ಸಂಬಂಧಗಳು ಚೆನ್ನಾಗಿರೋದನ್ನು ನೋಡಿ ಕೆಲವೊಬ್ಬರು ಸಹಿಸ್ತಾ ಇರಲ್ಲ. ಸೊ ಈ ಒಂದೇ ಒಂದು ಮಾತುಗಳು ಸಾಕು ಎಷ್ಟೋ ವರ್ಷಗಳಿಂದ ಇರೋವಂತಹ ಒಂದು ಅತ್ಯಮೂಲ್ಯವಾದ ಪ್ರೀತಿಯಿಂದ ಇದ್ದಂತಹ ಸಂಬಂಧ ಒಡೆದೋಗೋಕ್ಕೆ. ಒಂದು ಪ್ರಶ್ನೆ, ಯಾಕೆ ಕೆಲವರಿಗೆ ಸಂತೋಷವಾಗಿರೋರನ್ನು ಕಂಡ್ರೆ ಆಗಲ್ಲ? ಕುಟುಂಬಗಳಿಗೆ ಏನೋ ಇಬ್ಬರು ಚೆನ್ನಾಗಿದ್ದಾರೆ, ಅವರಿಬ್ಬರು ಫ್ಯಾಮಿಲಿಗಳು ಚೆನ್ನಾಗಿದ್ದಾರೆ, ಅವರಿಬ್ಬರ ನಡುವೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗು, ಪ್ರೀತಿ, ವಿಶ್ವಾಸ, ಅಣ್ಣ ತಂಗಿ ಮಗಳು ಬಾಂಧವ್ಯ ಅನ್ನೋ ಥರ ಇದ್ದಾರೆ ಅಂತ ಯಾಕೆ ಸಹಿಸ್ಕೊಳಲ್ಲ? ಅದಂತೂ ನಂಗೆ ಇಷ್ಟು ದಿನಕ್ಕೂ ಗೊತ್ತಾಗ್ತಾ ಇಲ್ಲ. ಕೆಲವರು ತಮ್ಮ ಜೀವನದಲ್ಲಿ ಸಂತೋಷ ಇಲ್ಲದಿದ್ದರೆ ಬೇರೆಯವ್ರ ಸಂತೋಷವನ್ನು ಕಾಣಲ್ಲ. ಅವ್ರ ಲೈಫಲ್ಲಿ ಏನಾದರೂ ಸಂತೋಷವಾಗಿರೋಕ್ಕಾಗೋದಿಲ್ಲ. ಈಗ ಮೀನ್ಸ್ ಅವ್ರ ಜೊತೆ ಇರೋದಕ್ಕೆ ಅವ್ರಿಗೆ ಚೆನ್ನಾಗಿ ಇಷ್ಟ ಆಗ್ತಾ ಇರಲ್ಲ, ಖುಷಿಯಾಗಿರೋಕ್ಕಾಗ್ತಾ ಇರಲ್ಲ. ಬಟ್ ಅದನ್ನು ಕೂಡ ಬೇರೆಯವ್ರೇನೋ ನಂಗಂತೂ ಆಗ್ತಾಯಿಲ್ಲ, ಬೇರೆಯವ್ರು ಅವ್ರ ಜೊತೆ ಚೆನ್ನಾಗಿದ್ದಾರೆ ಅಂತೇಳಿ ಸಹಿಸ್ಕೊಳೋಕ್ಕೂ ಕೂಡ ಅವರಿಗೆ ಆಗ್ತಾ ಇರಲ್ಲ ಅಲ್ವಾ? ಆ ರೀತಿ ಪ್ರಾಬ್ಲಮ್ಮು ಮೆಂಟಾಲಿಟಿ ಇರೋರು ಕೂಡ ತುಂಬ ಜನನೇ ಇದ್ದಾರೆ. ಒಬ್ರ ಬಗ್ಗೆ ಇನ್ನೊಬ್ಬರಿಗೆ ತಪ್ಪು ಮಾತು ಹೇಳೋದು, ಅವ್ರ ಬಗ್ಗೆ ಹೀಗೆ ಹೇಳಿದರು, ಹಂಗೆ ಹೇಳಿದರು, ನಿಮ್ಮ ಬಗ್ಗೆ ಹಂಗೆ ಮಾತಾಡಿದರು, ಹಿಂಗೆ ಮಾತಾಡಿದರು, ಗೌರವ ಇಲ್ದಂಗೆ ಮಾತಾಡಿದರು ಅಂತ ಹೇಳಿ ಇಲ್ಲದ ಸಲ್ಲದ ಕತೆಗಳೆಲ್ಲ ಬಣ್ಣ ಬಣ್ಣದ ಕತೆಗಳನ್ನ ಕಟ್ಟಿ ಅಲ್ಲಿ ಹೇಳೋದು. ಅಲ್ಲಿ ಏನಂದರೆ ಮೊದಲು ಚೆನ್ನಾಗಿರಲ್ಲ ಅವರು ನಿಮ್ಮ ಹತ್ರನ. ಸ್ವಲ್ಪ ನಿಮ್ಮಿಬ್ಬರು ರಿಲೇಷನ್ಶಿಪ್ ಆಗಲಿ, ಸಂಬಂಧಗಳಾಗಲಿ, ನಿಮ್ಮ ಪ್ರೀತಿ ವಿಶ್ವಾಸ ನೋಡಿ ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾರಿಲ್ಲ. ಆ ಟೈಮಲ್ಲಿ ಬಂದು ನಿಮ್ಗೆ ಹತ್ರ ಆಗಿಬಿಡ್ತಾರೆ. ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಸೊ ಹೀಗೆ ಸುಮಾರು ಸತಿ ತಪ್ಪು ಮಾಡಿರ್ತಾರೆ. ತಪ್ಪು ಅನ್ನೋದಕ್ಕಿಂತ ಸುಮಾರು ಸತಿ ಅವ್ರು ನಂಬಿಕೆ ಕಳ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನಿಮ್ಮ ಜೊತೆಗೆ. ಸೊ ಆಮೇಲೆ ಅಯ್ಯೋ ಆಗಿದ್ದಾತು ಹೋಗಿದ್ದೋತು, ಇನ್ಮೇಲಾದರೂ ನಾವು ಚೆನ್ನಾಗಿರೋಣ, ಈ ರೀತಿ ಎಲ್ಲ ನಾವು ಇರೋದು ಬೇಡ ಅಂತ ಹೇಳಿ ನಿಮ್ಮ ಜೊತೆ ಚೆನ್ನಾಗಿರೋ ರೀತಿ ಸಂಬಂಧನ ಸೃಷ್ಟಿ ಮಾಡ್ಕೋತಾರೆ. ಆಮೇಲೆ ಒಂದು 4 ದಿನ ಚೆನ್ನಾಗಿದ್ದಂಗೆ ಮಾಡ್ತಾರೆ. ಓಕೆನಾ? ಸೊ ಇದು ಪ್ರತಿಯೊಬ್ಬರು ಜೀವನದಲ್ಲೂ ಅನುಭವ ಪ್ರತಿಯೊಬ್ಬರಿಗೂ ಹಾಗೇ ಇರುತ್ತೆ ಅಂತ ಅನ್ಕೋತೀನಿ. ಸೊ ಚೆನ್ನಾಗಿದ್ದೀವಿ ಅನ್ನೋ ರೀತಿ ನಿಮ್ಮ ಜೊತೆ ಚೆನ್ನಾಗಿರೋದು, ಸುತ್ತಾಡೋದು, ಬರೋದು, ಹೋಗೋದು, ತಿನ್ನೋದು, ತರೋದು ಎಲ್ಲ ಆಗುತ್ತೆ. ಆದರೆ ನೀವು ಇನ್ನೊಬ್ಬರ ಜೊತೆ, ಇನ್ನೊಬ್ಬರು ಸಂಬಂಧಗಳ ಜೊತೆ, ಇನ್ನೊಬ್ಬರು ರಿಲೇಷನ್ಶಿಪ್ಗಳ ಜೊತೆ, ಇನ್ನೊಬ್ಬರು ಒಂದು ಒಳ್ಳೆ ಅತ್ಯಮೂಲ್ಯವಾದ ಸಂಬಂಧಗಳ ಜೊತೆ ಮೊದಲಿಂದ ಚೆನ್ನಾಗಿರ್ತೀರ. ಓಕೆನಾ? ಆವಾಗ ಅವರಿಗೆ ಸಹಿಸ್ಕೊಳಕ್ಕಾಗ್ತಾ ಇರಲ್ಲ. ಅವ್ರು ಬಂದು ಉದ್ದೇಶ ಇಷ್ಟೇ ಆಗಿರುತ್ತೆ, ನಿಮ್ಮ ಒಂದು ಮೊದಲನೇದು ಏನಿರುತ್ತಲ್ಲ, ಮೊದಲಿಂದ ಯಾರ ಜೊತೆ ನೀವು ಚೆನ್ನಾಗಿರ್ತೀರಲ್ವ ಅವ್ರ ಜೊತೆ ನೀವು ಚೆನ್ನಾಗಿರಬಾರ್ದು, ಅವರಿಂದ ನೀವು ದೂರ ಆಗಬೇಕು. ಸೊ ಅದನ್ನು ಅವ್ರು ದೂರ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಅವ್ರು ಎಂಟ್ರಿ ಕೊಟ್ಟಿರ್ತಾರೆ. ಎಲ್ಲರೂ ಅದೇ ರೀತಿ ಎಂಟ್ರಿ ಕೊಟ್ಟಿರ್ತಾರೆ ಅಂತ ನಾನು ಹೇಳಲ್ಲ. ಯಾಕೆಂದರೆ ಅದರಲ್ಲಿ ಒಂದು 50% ಜನ ಸಹಿಸ್ಕೊಳಕ್ಕಾಗೋದಿಲ್ಲ. ಸೊ ನೀವು ಯಾರ ಹತ್ರನೋ ಚೆನ್ನಾಗಿರ್ತೀರಾ, ಖುಷಿಯಾಗಿರ್ತೀರಾ ಅಂತ ಹೇಳಿದರೆ ಕೆಲವೊಬ್ರು ಮೆಂಟಾಲಿಟಿ ಅವ್ರು ಹೆಂಗಾರೋ ಯಾರ ಜೊತೆಗಾರೋ ಖುಷಿಯಾಗಿರಲಿ, ನಮಗೇನಕ್ಕೆ ಬೇಕು ಅವ್ರ ವಿಚಾರ ಅನ್ನೋ ಕೆಲವೊಬ್ಬರು ಜನ ಇದ್ದರೆ, ಇನ್ನು ಕೆಲವೊಬ್ರು ಅಯ್ಯೋ ಅವ್ರು ಚೆನ್ನಾಗಿದ್ದಾರಲ್ಲ, ಎಲ್ಲರ ಜೊತೆ ಚೆನ್ನಾಗಿದ್ದಾರಲ್ಲ, ಅವ್ರ ಕಷ್ಟಗಳೆಲ್ಲ ಸೈಡಿಗಿದಾವಲ್ಲ, ಎಷ್ಟೇ ಕಷ್ಟ, ಎಷ್ಟೇ ಫೈನಾನ್ಸ್ ಪ್ರಾಬ್ಲಮ್ಮು, ಎಷ್ಟೇ ಫ್ಯಾಮಿಲಿ ಪ್ರಾಬ್ಲಮ್ಗಳಿದ್ರೂ ಅವರೆಲ್ಲ ಖುಷಿಯಾಗಿದ್ದಾರಲ್ಲ ಅಂತ ಹೇಳಿ ಥಿಂಕ್ ಮಾಡಿ ಅವ್ರ ಸಂತೋಷನ ಹಾಳು ಮಾಡಬೇಕು, ಅವ್ರ ಖುಷಿನ ಹಾಳು ಮಾಡಬೇಕು, ಅವ್ರು ನೆಮ್ಮದಿಯಾಗಿರಬಾರ್ದು ಅಂತ ಹೇಳಿ ಹೊಟ್ಟೆ ಉರ್ಕೊಂಡು ಮಾಡೋ ಅಂಥ ಜನಗಳು ಕೂಡ ಸುಮಾರಷ್ಟು ಜನ ಇದ್ದಾರೆ. ಅಂಥದ್ರಲ್ಲಿ ಸ್ವಲ್ಪ ಜನ ಸೊ ಅದನ್ನು ಬಳಸ್ಕೋತಾರೆ, ನಿಮ್ಮ ಜೊತೆ ಚೆನ್ನಾಗಿದ್ದಂಗೆ ಮಾಡಿ ಅವರಿಗೇನೆ ತುಂಬ ಚೆನ್ನಾಗಿ ಮೀನ್ಸ್ ಅವ್ರು ಅವ್ರು ಈಗಂದರು ಆಗಂದರು, ಅವ್ರು ಆ ಥರ ಅವ್ರು ಈ ಥರ ಅಂತ ಹೇಳಿ ಅವ್ರ ಬಗ್ಗೆ, ನೀವು ಯಾರ ಜೊತೆ ಚೆನ್ನಾಗಿರ್ತೀರಲ್ಲ ಅವ್ರ ಬಗ್ಗೆ ಬಣ್ಣದ ಕತೆ ಕಟ್ತಾರೆ. ನಿಮಗೆ ಆ ರೀತಿ ಬೈದರು, ಈ ರೀತಿ ಬೈದರು, ನಿಮಗೆ ಹಂಗಂದರು, ನಿಮಗೆ ಹಿಂಗಂದರು, ಅವಶ್ಯಕತೆ ಇಲ್ಲದವು ಎಲ್ಲ ಹೇಳಿ ಒಂದು ಕತೆ ಕಟ್ಟಿ ಅವ್ರ ಬಗ್ಗೆ ನಮ್ಮ ಮನಸ್ಸಲ್ಲಿ ವಿಷದ ಬೀಜ ಬಿತ್ಬಿಡ್ತಾರೆ. ಮೊದಲಿಗೆ ಅದನ್ನು ನಾವು ನಂಬಲ್ಲ,
ಆದರೆ ಅದೇ ಮಾತನ್ನು ಪದೇ ಪದೇ ಹೇಳಿದಾಗ ಸ್ವಲ್ಪ ನಮಗೂ ಅನುಮಾನ ಹುಟ್ಬಿಡುತ್ತೆ. ಸೊ ಹೌದೇನೋ, ಹಾಗೆ ಅಂದಿರ್ಬೋದೇನೋ, ಸಾಧ್ಯ ಇರ್ಬೋದೇನೋ ಅಂತ ಹೇಳಿ ಯಾವುದೇ ಮನುಷ್ಯನಿಗಾದರೂ ಅಷ್ಟೇ, ಒಂದು ಸತಿ ಕಲ್ಲು ಹೊಡೆದ್ರೆ ಏನೂ ಆಗಲ್ಲ, 2 ಸತಿ ಕಲ್ಲು ಹೊಡೆದ್ರೆ ಏನಾಗಲ್ಲ, ಪದೇ ಪದೇ ಸತಿ ಕಲ್ಲು ಹೊಡೆದಾಗ ಏನಾಗುತ್ತೆ, ಪೆಟ್ಟು ಆಗೇ ಆಗುತ್ತಲ್ವ. ಹಂಗೆ ಪದೇ ಪದೇ ಬಂದು ನಿಮ್ಗೆ ಹಂಗಂದ್ರು ಹಿಂಗಂದ್ರು ಅಂತ ಹೇಳಿ ಮಿಸ್ಗೈಡ್ ಮಾಡಿದಾಗ ಸೊ ಹೌದೇನೋ ಅಂತ ಹೇಳಿ ಒಂದು 100%ಅಲ್ಲಿ 10% ಅನುಮಾನ ಹುಟ್ಟುತ್ತೆ. ಸೊ ಆವಾಗ ನಮ್ಮ ಮನಸ್ಸಿಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಆದರೆ ಇದೇ ರೀತಿ ಆಗ್ತಾ ಆಗ್ತಾ ಇದರಿಂದನೇ ಸಂಬಂಧಗಳು ಅಂತ್ಯ ಆಗೋದಕ್ಕೆ ಶುರು ಆಗ್ತವೆ. ಈ ರೀತಿ ಸಂಬಂಧಗಳನ್ನ ಒಡೆಯೋದಕ್ಕೆ ಸುಮಾರಷ್ಟು ಜನ ಇರ್ತಾರೆ. ಆದರೆ ನಾವು ಯೋಚಿಸ್ಬೇಕಾಗಿರೋದು ಇಷ್ಟೇ, ಯಾರಾದರೂ ಬಂದು ಯಾರ ಬಗ್ಗೆನಾದರೂ ಏನಾದರೂ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅದು ತಪ್ಪೋ ಅದು ಸರಿನೋ, ಅದು ನಮ್ಮವರು ಅವ್ರ ತಮ್ಮವರು, ಇಂದಿನ ನಾವು ಹೇಗಿದ್ವಿ ಅವ್ರು ಆ ರೀತಿ ಮಾತಾಡೋಕ್ಕೆ ಸಾಧ್ಯನಾ ಅಂತೇಳಿ ಫಸ್ಟು ನಾವು ಅದನ್ನು ಥಿಂಕ್ ಮಾಡಬೇಕು. ಆಮೇಲೆ ಯಾರೋ ಬಂದು ಹೇಳಿದರು ಅನ್ನೋದಕ್ಕಿಂತ ಸಂಬಂಧಗಳಲ್ಲೇ ಸೃಷ್ಟಿ ಮಾಡೋರು, ಹತ್ರ ಸಂಬಂಧಗಳೇ ಸೃಷ್ಟಿ ಮಾಡೋರು ಸುಮಾರಷ್ಟು ಜನ ಇದ್ದಾರೆ. ಫಸ್ಟು ಯಾರ ಬಗ್ಗೆ ಯಾರೇ ಏನೇ ಹೇಳಿದ್ರು ನಾವು ಯೋಚನೆ ಮಾಡಬೇಕಾಗುತ್ತೆ, ಸುಳ್ಳೋ ನಿಜನೋ, ಆಮೇಲೆ ನಾವು ನಿರ್ಧಾರ ತಗೋಬೇಕು ಅಲ್ವಾ. ನಮ್ಮ ಸಂಬಂಧಕ್ಕಿಂತ ಹೊರಗಿನವ್ರ ಸಂಬಂಧ ದೊಡ್ಡದಾಯ್ತಾ, ಈ ರೀತಿಯೆಲ್ಲ ಯೋಚನೆಗಳು ಬರ್ತವೆ. ಏಕೆಂದರೆ ಒಂದು ಸಂಬಂಧ ಕಟ್ಟಿಕೊಳ್ಳೋಕ್ಕೆ ಸುಮಾರು ವರ್ಷ ಬೇಕು, ಒಡೆಯಲು ಒಂದೇ ನಿಮಿಷ ಸಾಕಲ್ವಾ. ಇನ್ನೊಂದು ಮುಖ್ಯ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕೆಲವರು ಇಬ್ಬರ ನಡುವೆ ಜಗಳ ಮಾಡಿಸಿ ದೂರ ನಿಂತು ನೋಡ್ತಿರ್ತಾರೆ. ಅವ್ರಿಗೆ ಅದು ಮನೋರಂಜನೆನೋ ಎಂಟರ್ಟೈನ್ಮೆಂಟೋ ಎರಡೂ ಒಂದೇ ಅಲ್ವಾ. ಸೊ ಖುಷಿನೋ ಒಳಗೆ ಅದು ಯಾವ ರೀತಿ ಖುಷಿ ಪಡ್ತಾರೋ ಗೊತ್ತಿಲ್ಲ. ಆದರೆ ಜಗಳ ಮಾಡಿಕೊಂಡವ್ರ ಜೀವನ ಮಾತ್ರ ಹಾಳಾಗೋಗುತ್ತೆ. ಸ್ನೇಹಿತರೆ, ಏನಂದರೆ ಯಾರಾದರೂ ನಿಮ್ಮ ಬಳಿ ಬಂದು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ಮೊದಲು ಆಲೋಚನೆ ಮಾಡಿ, ಅವ್ರು ಹೇಳಿರೋದು ನಿಜನಾ, ಅವರು ಯಾಕೆ ಆ ಥರ ಹೇಳಿದರು, ಸಂಬಂಧ ಏನಾದರೂ ಹಾಳು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರಾ, ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾವಾಗಲೂ ಕೂಡ ಒಂದೇ ಕಡೆ ಮಾತು ಕೇಳಿ ನಾವು ತೀರ್ಮಾನಗಳನ್ನ ತೊಗೊಳಕ್ಕೆ ಹೋಗಬಾರ್ದು. ಎರಡೂ ಕಡೆ ಮಾತು ಕೇಳಬೇಕು, ನೇರವಾಗಿ ಮಾತಾಡಬೇಕು. ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಅಲ್ಲೇ ಸರಿಪಡಿಸ್ಬೇಕು. ಕೆಲವೊಂದು ಸತಿ ಮೌನವಾಗಿರೋದೇ ಒಂದು ದೊಡ್ಡ ಔಷಧಿ ಅಂತ ಅನಿಸುತ್ತೆ. ಎಲ್ಲರ ಮಾತಿಗೂ ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಬಾರ್ದು. ಕೆಲವರಿಂದ ದೂರ ಇರುವುದು ಕೂಡ ಸಂಬಂಧದಲ್ಲಿ ಉಳಿಸಿಕೊಳ್ಳೋಕೆ ಒಂದು ದೊಡ್ಡ ಮಾರ್ಗ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನಿಜವಾಗೂ ಒಬ್ಬ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ಅಂತ ಹೇಳಿದರೆ ನಿಮ್ಮನ್ನು ನಿಮ್ಮವರಿಂದ ದೂರ ಮಾಡುವವರಿಂದ ಎಚ್ಚರವಾಗಿರಬೇಕು. ಒಳ್ಳೆಯ ಸಂಬಂಧ ದೇವರು ಕೊಟ್ಟ ಒಂದು ದೊಡ್ಡ ವರ ಅಂತಲೇ ಹೇಳ್ಬೋದು. ಅದನ್ನು ಗಾಸಿಪ್, ಅನುಮಾನ, ಮೂರನೇ ವ್ಯಕ್ತಿ ಮಾತಿಗೋಸ್ಕರ ಕಳ್ಕೋಬೇಡಿ. ಸಂಬಂಧಗಳಲ್ಲಿ ನಂಬಿಕೆ ಇದ್ದರೆ ಯಾವುದೇ ಒಂದು ಸಂಬಂಧ ಬಂದು ಉಳಿ ಹಿಂಡುತ್ತಿದ್ದರೂ ಕೂಡ ಮಾತು ಗೆಲ್ಲಲ್ಲ, ಉಳಿ ಹಿಂಡೋರ ಮಾತು ಗೆಲ್ಲಲ್ಲ. ಆದರೆ ನಂಬಿಕೆ ಇಲ್ಲದಿದ್ದರೆ ಸತ್ಯವೂ ಕೂಡ ಸೋಲುತ್ತೆ ಅಲ್ವಾ. ಸೊ ಈ ರೀತಿ ಸುಮಾರಷ್ಟು ಜನಗಳ ಸಂಬಂಧಗಳ ಮಧ್ಯೆ ಸುಮಾರಷ್ಟು ಜನ ಅಂತಲ್ಲ, ಪ್ರತಿಯೊಬ್ಬರಿಗೂ ಅನುಭವ ಆಗೇ ಆಗಿರುತ್ತೆ. ಸೊ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ಇತ್ತೀಚೆಗೆ ಸಂಬಂಧಗಳು ಏನಾಗಿದ್ದಾವೆ ಅಂತ ಹೇಳಿದರೆ ಎಲ್ಲ ಫೈನಾನ್ಸು ಅಂದ್ರೆ ಮೀನ್ಸ್ ಹಣದಿಂದನೇ ತೂಗೋ ಅಂಥ ಸಂಬಂಧಗಳು ಆಗಿದ್ದಾವೆ. ಈಗ ನಿನ್ನ ಹತ್ರ ಹಣ ಇರುತ್ತಾ, ಸೊ ಅವ್ರಿಗೆ ನಿನ್ನಿಂದ ಏನೋ ಆಗಬೇಕಾಗಿರುತ್ತೋ, ಸೊ ನೀನು ಯಾರ ಜೊತೆಗೆ ಇರ್ತೀಯೋ ಅವ್ರ ಜೊತೆಗೆ ಏನೋ ಒಂದು ಸುಳ್ಳು ಆರೋಪಗಳನ್ನ ಮಾಡೋದಾಗಿರಬಹುದು. ಎಲ್ಲದನ್ನು ಈಗ ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಅವರು ಏನು, ಅವ್ರ ಸುಖ, ಅವ್ರ ಫ್ಯಾಮಿಲಿ, ಹಿಂದೆ ಮುಂದೆ ಆಗಿರೋದು ಘಟನೆಗಳು, ಹಿಂದೆ ಚೆನ್ನಾಗಿದ್ದದ್ದು, ತ್ಯಾಗಗಳು, ಈ ಮೀನ್ಸ್ ತಂದೆ ತಾಯಿಗಳ ಸಂಬಂಧಕ್ಕೂ ಕೂಡ ಬೆಲೆನೇ ಇಲ್ದಂಗಾಗಿದೆ. ಕೆಲವೊಬ್ಬರಿಗೆ ಏನನ್ಸುತ್ತೆ, ಅಲ್ಲಿದ್ದರಿಗೆ ಕಡಲೆ ಇಲ್ಲ, ಕಡಲೆ ಇದ್ದರಿಗೆ ಅಲ್ಲಿಲ್ಲ. ಪ್ರಾಮಾಣಿಕವಾಗಿ ಸಂಬಂಧಗಳ ನಡುವೆ ಪ್ರೀತಿ ವಿಶ್ವಾಸ ಕಾಪಾಡ್ಕೋಬೇಕು, ಎಲ್ಲರ ಜೊತೆ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ಇವತ್ತು ಮಲಗಿದಾರೆ ನಾಳೆ ಎದ್ದೇಳ್ತೀವೋ ಇಲ್ಲೋ ಗೊತ್ತಿಲ್ಲ. ಸೊ ಇರೋ ಅಷ್ಟು ದಿನ ನಾವು ಎಲ್ಲರ ಜೊತೆಗೆ ಚೆನ್ನಾಗಿರಬೇಕು ಅಂತ ಕೆಲವೊಬ್ಬರು ಮನಸ್ಸಲ್ಲಿ ಅದನ್ನೇ ಅವರು ಭಾವನೆ ಅನ್ನೋದಕ್ಕಿಂತ ಅವ್ರ ಜೀವನದಲ್ಲಿ ಅದನ್ನೇ ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ಕೆಲವೊಬ್ಬರು ಇರ್ತಾರೆ ಹುಳಿ ಹಿಂಡರ ಸಂಬಂಧಗಳಲ್ಲಿ. ಮೀನ್ಸ್ ಇವ್ರು ಈ ರೀತಿ ಇರೋದು ಅವ್ರಿಗೆ ಇಷ್ಟ ಆಗ್ತಾ ಇರಲ್ವೋ, ಅವರು ಬೆಳೆದು ಬಂದ ರೀತಿ ಅನ್ನೋಕ್ಕಿಂತ ಅದು ಅವರು ಬೆಳೆದ ವಾತಾವರಣ ಆಗಿರುತ್ತೋ ಗೊತ್ತಿಲ್ಲ, ಏನು ಬರ್ತಾ ಬರುತ್ತೋ ಗೊತ್ತಿಲ್ಲ. ಅವ್ರ ಜೀವನದಲ್ಲಿ ಯಾರಾದರೂ ಬಂದರು ಅಂದಮೇಲೆ ಆ ರೀತಿ ಅವರು ಲೈಫಲ್ಲಿ ಕ್ರಿಯೇಟ್ ಆಗುತ್ತೋ ಗೊತ್ತಿಲ್ಲ. ಒಂಥರ ಹೊಟ್ಟೆ ಉರಿ ಮನೋಭಾವನೆದರು ಕೆಲವೊಬ್ರು ಇರ್ತಾರೆ. ಸೊ ಸುಳ್ಳು ಆರೋಪಗಳನ್ನೆಲ್ಲ ಸಿಕ್ಕಾಪಟ್ಟೆ ಮಾಡ್ತಾ ಇರ್ತಾರೆ. ಕೆಲವೊಂದು ಸತಿ ಎಷ್ಟೇ ನನ್ನ ಮೇಲೆ ಆಗಿರಲಿ ನಿಮ್ಮ ಮೇಲೆ ಆಗಲಿ ನಂಬಿಕೆ ಇತ್ತು ಅಂತ ಹೇಳಿದರೆ ಯಾರೋ ಬಂದು ತುಂಬಾ ಅದು ರಿಲೇಟೆಡ್ ಆಗಿ ತುಂಬ ಅವ್ರು ಕ್ರಿಯೇಟ್ ಮಾಡಿಬಿಡ್ತಾರೆ. ಸುಳ್ಳು ಹೇಳೋರ ಮೊದಲ ಅಸ್ತ್ರ ಏನಪ್ಪ ಅಂತ ಹೇಳಿದರೆ, ಸತ್ಯದ ತಲೆ ಮೇಲೆ ಹೊಡೆದಂಗಿರುತ್ತೆ ಅವ್ರ ಮಾತುಗಳು.
ಆ ರೀತಿ ಕ್ರಿಯೇಟ್ ಕೂಡ ಮಾಡ್ತಾರೆ. ಕ್ರಿಯೇಟ್ ಮಾಡಿಬಿಟ್ಟು ಹೀಗಾಯಿತು ಹಾಗಾಯಿತು ಅಂತ ಹೇಳಿ ಅದು ಕತೆ ಕಟ್ತಾರೆ. ಸೊ ಅವ್ರನ್ನ ನಂಬೋದಕ್ಕೆ ಮೇನ್ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ನಿಮ್ಮ ಜೊತೆ ಸುಳ್ಳು ಹೇಳೋರು ಸ್ವಲ್ಪ ದಿನ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಸೊ ಹೌದೇನೋ ಹೇಳಿರ್ಬಹುದೇನೋ ಹಾಗೇನೋ ಅಂತ ಹೇಳಿ ಅವ್ರಿಗೆ ಸಡನ್ನಾಗಿ ಇಮೇಜ್ ಆಗಿಬಿಡುತ್ತೆ. ಅಂದರೆ ಇರಬಹುದು ಅಂಥೇಳಿ ಆವಾಗ ನಂಬಿಕೆ ತಾನಾಗಿಯೇ ಒಡೆದೋಗ್ಬಿಡುತ್ತೆ. ಬಟ್ ಏನಂದರೆ ಈ ಥರ ಎಲ್ಲ ಸಂಬಂಧಗಳಲ್ಲಿ ಉಳಿಂಡ್ತಾರಲ್ಲ, ಅವರು ನಿಜವಾಗ್ಲೂ ನನ್ನ ಪ್ರಕಾರ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಈಗ ನಾನು ನಿಮ್ಗೆ ಏನೋ ಸುಳ್ಳು ಹೇಳಿದೆ, ಅವರು ನನಗೇನೋ ಸುಳ್ಳು ಹೇಳಿದರು ಬೇರೆಯವ್ರ ವಿಚಾರದಲ್ಲಿ. ಸೊ ಬೇರೆಯವ್ರು ಎದುರ ಬದ್ರಿ ಬಂದಾಗ ಅಷ್ಟರೂ ಒಟ್ಟಿಗೆ ಸೇರಿದಾಗ ಸೊ ನಾನು ಹೇಳಿದಂತಹ ಸುಳ್ಳು ಇವರು ಡೈರೆಕ್ಟಾಗಿ ಅವ್ರ ಹತ್ರ ವಿಚಾರ ಮಾಡ್ಬೋದೇನೋ, ಸೊ ಇವ್ರಿಗೆ ನಾನು ಹೇಳಿರೋ ಸುಳ್ಳು ಇವರು ಡಿಸ್ಕಸ್ ಮಾಡ್ಬೋದೇನೋ ಅಂತ ಹೇಳಿ ಅವ್ರು ಒಳಗೊಳಗೆ ಮನಸ್ಸು ಭಯ ಪಡ್ತಾ ಇರುತ್ತೆ, ನೆಮ್ಮದಿಯಾಗಿರಲ್ಲ. ಇವಾಗ ಮೀನ್ಸ್ ಒಂದು ಸತಿ ಎದುರ ಕೂತಾಗ ಇವ್ರ ಬಗ್ಗೆ ನಿಮ್ಮ ಹತ್ರ ಕೆಟ್ಟದಾಗ ಹೇಳೋದು, ನಿಮ್ಮ ಬಗ್ಗೆ ಕೆಟ್ಟದಾಗ ಇವೆಲ್ಲರೂ ಎದುರಿಗೆ ಕೂಡಿದಾಗ ಸ್ವಲ್ಪ ಹೊತ್ತಿರ್ಬೋದು ನಾನು ನಿಮಗೆ ಸುಳ್ಳು ಹೇಳಿ. ಪ್ರತಿ ಸತಿ ನಿಮ್ಮನ್ನು ಕಾಯೋಕ್ಕಾಗೋದಿಲ್ಲ. ಆ ಗ್ಯಾಪಲ್ಲಿ ನಿಮ್ಮ ಮನಸ್ಸಿಗೆ ಏನೋ ಒಂದು ಮೌನ ಉತ್ತರ ನಂಬಿಕೆ ಒಂದು ಉಳಿಸ್ಕೊಳೋದಕ್ಕೆ ಅದಕ್ಕೆ ಕ್ಲಾರಿಟಿ ಕೊಡೋಕ್ಕೆ ಹೋಗ್ತೀರ. ಆದರೆ ಆ ಕೋಪ ಬಂದಿರೋಂಥ ವ್ಯಕ್ತಿಗೆ ಕ್ಲಾರಿಟಿ ಕೊಟ್ಟರು ಆ ಸಮಯದಲ್ಲಿ ನಾನಾದರೂ ಅಷ್ಟೇ ನೀವಾದರೂ ಅಷ್ಟೇ ಅರ್ಥ ಆಗೋದಿಲ್ಲ. ಎಲ್ಲರ ಮನಸ್ಸು ಒಂದೇ ರೀತಿ ಇರಲ್ಲ ಅಲ್ವಾ, ಆವಾಗ ಅರ್ಥ ಆಗಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಸೊ ಯಾವ ಟೈಮಲ್ಲಿ ಇವರು ಅವ್ರಿಗೆ ಫೋನ್ ಮಾಡ್ತಾರೋ, ಯಾವ ಟೈಮಲ್ಲಿ ಅವ್ರನ್ನ ಭೇಟಿ ಮಾಡ್ತಾರೋ, ಯಾವ ಟೈಮಲ್ಲಿ ನಾನು ಹೇಳಿದ ವಿಚಾರ ಅವ್ರಿಗೆ ಹೇಳ್ತಾರೋ ಅಂತೇಳಿ ಒಳಗೆ ಭಯಪಟ್ಟು ಅವ್ರು ಜೀವನ ಮಾಡ್ತಾಯಿರ್ತಾರೆ. ಒಂದು ಎಲ್ಲರೂ ಸೇರಿದಾಗ ಏನಾಗ್ತಿರುತ್ತೆ ಅಂದರೆ ಅಯ್ಯೋ ಮತ್ತೆ ಎಲ್ಲಿ ಡಿಸ್ಕಸ್ ಆಗುತ್ತೋ ಈ ವಿಚಾರ, ಸೊ ನಾನು ಹೇಳಿದ್ದು ಎಲ್ಲಿ ಸುಳ್ಳು ಅಂತ ಹೇಳಿ ಅಲ್ಲೂ ಕೂಡ ಅವರು ನೆಮ್ಮದಿ ಕಳ್ಕೊತಾರೆ. ಓಕೆ ಮೀನ್ಸ್ ಮತ್ತು ಇವರೇನೋ ಬಂದಿರಲ್ಲ, ಇವರು ಈಗ ಉಳಿ ಹಿಂಡಿರೋ ಸಂಬಂಧಗಳು ಈಗ ಮೇಲ್ನೋಟಕ್ಕೆ ಏನಂದರೆ ಸರಿಯಾಗಿಬಿಡುತ್ತೆ. ಸೊ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ ಸಂಬಂಧದಲ್ಲಿ. ಸಂಬಂಧ, ವ್ಯಕ್ತಿ, ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲ ಬೇಕು ಅಂದರೆ ಯಾರೋ ಕಟ್ಟಿರೋಂತಹ ಕಟ್ಟುಕತೆಗಳು, ಸಂಬಂಧಗಳೇ ಆಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಅವರು ಕಟ್ಟಿರೋಂಥ ಸಂಬಂಧಗಳ ಅವಶ್ಯಕತೆ ಇಲ್ಲ. ಸೊ ಇರೋಷ್ಟು ದಿನ ಪ್ರೀತಿಗಿರೋಣ ಅಂಥೇಳಿ ಇವ್ರು ಏನು ಇಬ್ಬರು ನಡುವೆ ತಂದಿಟ್ಟಿರ್ತಾರಲ್ಲ, ಅವ್ರು ಮತ್ತೆ ಚೆನ್ನಾಗಾಗಿ ಬಿಡು ಬರ್ತವೆ ಹೋಗ್ತವೆ ಅಂತೇಳಿ ಅವರಿಬ್ಬರು ಕಾಂಪ್ರಮೈಸ್ ಆಗಿ ಚೆನ್ನಾಗೇ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ಆವಾಗ ಎಂಟ್ರಿ ಕೊಡ್ತಾರೆ, ಯಾಕೆಂದರೆ ಹತ್ರದವರೇ ಆಗಿರ್ತಾರಲ್ವ. ಆ ಎಂಟ್ರಿ ಕೊಟ್ಟಾಗ ಅವ್ರು ಎಲ್ಲೋ ಹೋದರು, ಜೊತೆಗೆ ಚೆನ್ನಾಗಿರೋ ನಡುವೆ ತಂದಿಟ್ಟು ಜಗಳ ತಂದಿದ್ರೆ ಅವರಿಬ್ಬರು ಜೊತೆಗೆ ಚೆನ್ನಾಗೇ ಹೋದರು. ಆದರೆ ಇವರಿಗೆ ಮನಸ್ಸಲ್ಲಿ ಒಳಗೆ ತಳಮಳ ಪಟ ಪಟ ಕುದೀತಾ ಇರುತ್ತೆ. ಸೊ ಇವ್ರು ಎಲ್ಲಿ ಹೋದ್ರು, ಏನು ಮಾಡಿದರು, ಏನು ಮಾತಾಡಿದರು, ಏನು ತಿಂದರು, ಏನು ಉಂಡ್ರು, ಹೆಂಗೆ ಕುಂತ್ರು, ಅಪ್ಪಪ್ಪಪ್ಪ ಅವರಿಗೆ ಸಹಿಸ್ಕೊಳಕ್ಕಾಗ್ತಾ ಇರಲ್ಲ. ಸೊ ಅಲ್ಲೂ ಎಂಟ್ರಿ ಕೊಡ್ತಾರೆ, ಇವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಬರ್ತಾರೆ, ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಸೊ ಹೌದೇನೋ ಅನ್ನೋ ರೀತಿ ಇನ್ನೋಸೆಂಟ್ ಮುಖವಾಡಗಳನ್ನ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ನಿಜವಾಗ್ಲೂ ಅಂತರ್ನು ನೋಡಿದಾಗ ಒಂದೊಂದು ಸಾರಿ ನನಗೆ ಸಿಟ್ಟು ಬರುತ್ತೆ. ಯಾಕೆ ಅಂದರೆ ಅದು ಅನುಭವ. ನಾನು ಯಾವುದೇ ಒಂದು ವಿಚಾರಗಳನ್ನಾಗಲಿ ಯಾರಿಂದ ನನಗೇನೂ ಭಯ ಇಲ್ಲ. ಯಾಕಪ್ಪ ಅಂತ ಹೇಳಿದರೆ ನಾನು ಯಾವತ್ತೂ ಸತ್ಯನೇ ಹೇಳೋದು. ಸುಳ್ಳು ಹೇಳ್ತೀನಿ ಅಂತ ಹೇಳಿದರೆ, ಒಂದು ಸಂಬಂಧ ಉಳಿಬೇಕು ಅಂತ ಹೇಳಿದರೆ ನಾನು ಕೆಲವೊಂದು ಸತಿ ಸುಳ್ಳು ಹೇಳಿದ್ದೀನಿ. ಬಟ್ ಹಾಗಂತ ಸುಳ್ಳು ಹೇಳಿ ಸಂಬಂಧಗಳನ್ನಂತೂ ಒಡೆಯೋ ಅಂಥ ಕೆಲಸ ಮಾಡಿಲ್ಲ. ಆ ಒಂದು ಇರೋದ್ರಿಂದನೇ ದೇವರು ನನಗೆ ಇವತ್ತು ಎಷ್ಟೇ ಹಣ ಶ್ರೀಮಂತಿಕೆಯಿಂದ ಯಾವ ಖುಷಿನೂ ಕೊಂಡ್ಕೊಳೋದಕ್ಕಾಗಲ್ಲ. ನಾನು ಖುಷಿಯಾಗಿ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ನನ್ನ ಫ್ಯಾಮಿಲಿ ಜೊತೆ ಅಂತ ಹೇಳಿದರೆ ನಾನು ನನ್ನಲ್ಲಿ ನಾನು ಹೊಗಳ್ಕೊತಾ ಇಲ್ಲ, ನನ್ನಲ್ಲಿರೋ ನಾನು ಗುಣಗಳನ್ನ ಹೇಳ್ಕೊತೀನಿ. ನನ್ನಲ್ಲಿರೋ ಪ್ರಾಮಾಣಿಕತೆಯಿಂದ ನಾನು ಇವತ್ತು ಈ ರೀತಿ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನನಗೆ ದುಡ್ಡಾಗಲಿ, ಶ್ರೀಮಂತಿಕೆ ಆಗಲಿ, ಹಣ ಆಗಲಿ, ಆಡಂಬರ ಆಗಲಿ, ಬಟ್ಟೆ ಆಗಲಿ, ಒಂದು ಸೈಟ್ ಆಗಲಿ, ಮನೆ ಆಗಲಿ, ಜಾಬ್ ಆಗಲಿ, ಅದರಿಂದ ಯಾವುದೂ ನನಗೆ ನೆಮ್ಮದಿ ಇಲ್ಲ. ನನಗೆ ನೆಮ್ಮದಿ ಅಂದರೆ ಏನಪ್ಪ ಅಂತ ಹೇಳಿದರೆ ನಾನು ಎಲ್ಲರ ಜೊತೆ ಖುಷಿಯಾಗಿರೋದು, ನನ್ನ ಫ್ಯಾಮಿಲಿ ಜೊತೆ ಖುಷಿಯಾಗಿರೋದು. ಸೊ ಎಲ್ಲರೂ ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ, ಅದೇ ನನಗೊಂದು ದೊಡ್ಡ ಶ್ರೀಮಂತಿಕೆ. ಸೊ ಹಾಗೆ ಈ ರೀತಿ ಎಲ್ಲ ಸಂಬಂಧಗಳಲ್ಲೇ ತಂದಿರ್ತಾರೆ. ಈ ನಿಜ ಲೈಫಲ್ಲೇ ಆಗಿರ್ಬೋದು, ಯೂಟ್ಯೂಬಲ್ಲೇ ಆಗಲಿ ಸುಮಾರಷ್ಟು ಘಟನೆಗಳು ನಡೆದೋಗಿದ್ದಾವೆ. ಆದರೆ ಹಿಂಡರಂತೂ ನನ್ನ ಪ್ರಕಾರ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ತಾತ್ಕಾಲಕ್ಕೆ ಹಿಂಡಿ ಜಗಳಗಳು ಹಚ್ಚಿ ಆ ಟೈಮಲ್ಲಿ ಅವ್ರು ಖುಷಿ ಪಟ್ಟಿರ್ಬೋದು. ಇನ್ಯಾವತ್ತೋ ಒಂದು ಟೈಮಲ್ಲಿ ಅವರಿಗೆ ಬಂದೇ ಬರುತ್ತೆ, ಭಯ ಅನ್ನೋದು ಬರುತ್ತೆ. ಆದರೆ ದೇವರು ಎಲ್ಲನೂ ಪರೀಕ್ಷೆ ಮಾಡ್ತಾನೆ. ಉರಿಯೋ ದೀಪ ಕೆಡೋ ಟೈಮಲ್ಲಿ ದಗ 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 ಅಂತ ಉರಿತಿರುತ್ತೆ. ಯಾಕೆ ಕೆಡೋ ಟೈಮಲ್ಲಿ? ಹಾಗೆ ಸತ್ಯಕ್ಕೆ ಇರೋವಂತಹ ಜಯ ಸುಳ್ಳಿಗಿಲ್ಲ. ಸುಳ್ಳು ತಾತ್ಕಾಲಿಕ ಅಷ್ಟೇ, ಅದು ನಾಶ ಆಗೋಗೇ ಹೋಗುತ್ತೆ.
ಸತ್ಯನೇ ಯಾವತ್ತೂ ಪರ್ಮನೆಂಟ್ ಆಗಿರೋದು. ಹಾಗಾಗಿ ಸುಳ್ಳು ಹೇಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಆದರೆ ನೆಮ್ಮದಿಯಾಗಿರೋಕ್ಕಂತೂ ಸಾಧ್ಯ ಇಲ್ಲ. ನೀವೇನಾದರೂ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂತ ಹೇಳಿದರೆ ಸಂಬಂಧಗಳ ಬಗ್ಗೆ ಉಳಿ ಹಿಂಡೋದಾಗಿರಲಿ, ಸುಳ್ಳು ಕತೆಗಳನ್ನ ಕಟ್ಟೋದಾಗಿರ್ಬೋದು, ಇನ್ನೊಬ್ಬರು ನೋಡಿ ಹೊಟ್ಟೆ ಉರ್ಕೊಳೋದಾಗಿರ್ಬೋದು, ಅಸೂಯೆ ಪಡೋದಾಗಿರ್ಬೋದು, ಅವನ್ನೆಲ್ಲ ಬಿಟ್ಟಾಕಿ ನಿಮ್ಮ ಲೈಫು ನಿಮ್ಮ ಇದು ಖುಷಿಯಾಗಿ ಎಲ್ಲರ ಜೊತೆಗೆ ಇರೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಆವಾಗ ನೀವು ಕೂಡ ಖುಷಿಯಾಗಿರ್ತೀರ, ನಿಮ್ಮ ಜೊತೆ ಇರೋರು ಕೂಡ ಖುಷಿಯಾಗಿರ್ತಾರೆ. ಸೊ ಈ ಒಂದು ವಿಡಿಯೋ ಯಾರದೇ ಪರ್ಸ್ನಲ್ ಆಗಿ ತಗೊಂಡಿಲ್ಲ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿ ತೊಗೊಂಡಿದ್ದೀನಿ. ಸೊ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.